ಎರಡ್ ಟ್ಯೂನ್ ಕೊಟ್ಟಿದ್ದೀನಿ, ಒಂದು ಅದು ಓಕೆ ಮಾಡಿದ್ದಾರೆ ಅಂತ. ಹೌದು. ನಾನು ಕೊಡಕ್ಕಿಂತ ಮುಂಚೆ ಒಂದಿಷ್ಟು ನಾನ್ ಮಾಡಿರ್ತೀನಿ, ನಾನೊಂದು 5-6 ದಿವಸ ಇನ್ವೆಸ್ಟ್ ಮಾಡಿರ್ತೀನಿ ಒಂದ್ ಸಾಂಗ್ ಮೇಲೆ. ಬಟ್ ಕೊಡ್ಬೇಕಾದ್ರೆ ಬಂದು ಒಂದೇ ಆಪ್ಷನ್ ತೋರಿಸ್ತೀನಿ, ನನಗೆ ಸ್ಯಾಟಿಸ್ಫೈ ಆಗಿರೋದು 90% ಟೈಮು ಅದು ಓಕೆ ಆಗುತ್ತೆ. ಕೆಲವೊಂದ್ಸತಿ ಮಾತ್ರ ಇಲ್ಲ ಇನ್ನೊಂದು ನೋಡೋಣವಾ, ಚೆನ್ನಾಗಿದೆ ಅಥವಾ ಇನ್ನೊಂದು ನೋಡೋಣವಾ ಅಂತ ಬರುತ್ತೆ. ಅದೇನು ಮಾಡಕ್ಕಾಗಲ್ಲ ಸರ್. ಸೂಪರ್ ಸೂಪರ್ ಸೂಪರ್. ಎಷ್ಟು ಹಾಡಿದೆ ಸರ್? 4-5 ಹಾಡಿದೆ. ಒಳ್ಳೆ ಮೆಲಡಿ ಸಾಂಗ್ ಇದೆ, ಒಳ್ಳೆ ಒಂದು ಒಳ್ಳೆ ಸಾಂಗ್ ಸರ್. ನಾವು ಅವಾಗಿನ ಇದ್ರಿಗೆ ಅಮೃತ ವರ್ಷಿಣಿ ಆಗಿರ್ಬೋದು ಅಥವಾ ಒಳ್ಳೊಳ್ಳೆ ಹಾಡಿರೋ ರಮೇಶ್ ಸರ್ ಟೈಮ್ ಹಾಡುಗಳು ಆತರ ಒಂದು ಕೌಟುಂಬಿಕ ಹಾಡುಗಳ ಅಭಿರುಚಿ ಬಗ್ಗೆ ಹೇಳ್ತಾ ಇದ್ದೀನಿ. ಕಥೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಒಂದು. ಸೊ ಆತರ ಒಂದು ಒಳ್ಳೆ ಹಾಡು ಮತ್ತೆ ಮತ್ತೆ ಕೇಳ್ಬೇಕು ಅನ್ಸ್ಬೇಕು ಜನಗಳಿಗೆ ಅನ್ನೋದು ಆಸೆ ನಮಗೆ. ನೋಡೋಣ ಸರ್. ಒಂದು ರೂಮಲ್ಲಿ ಒಂದು ಪಿಯಾನೋ ಇಟ್ಕೊಂಡು ಭದ್ರಾವತಿಯಿಂದ ಇಲ್ಲಿ ಬಂದವ್ರು ನೀವು, ಇವತ್ತೊಂದು ಸಿನಿಮಾ ನಿರ್ಮಾಣ ಮಾಡ್ತಿದ್ರಿ. ನಾ ಬಂದು ಯೋಚನೆ ಮಾಡಿದಾಗ ಅನ್ಸ್ತಾ ಇತ್ತು, ಇವ್ರು ಎಂತ ಅಚೀವ್ಮೆಂಟ್ ಎಲ್ಲ ಆಯ್ತು, ಎಷ್ಟು ಖುಷಿ ವಿಷಯ ಅಂತ ಹೇಳಿ. ನಿಮ್ಗೆ ಎಷ್ಟು ಸಂತೋಷ ಇದೆ ಸರ್ ವಿಷಯ? ಇಲ್ಲ ಸರ್, ಇದು ಒಂದು ಜರ್ನಿಯಲ್ಲಿ ಬರೋಂತ ಒಂದು ಘಟ್ಟ ಇದು. ಯಾಕಂದ್ರೆ ಇವಾಗ ಇನ್ನು ಮುಂದಕ್ಕೆ ತುಂಬಾ ಆಸೆಗಳಿದೆ. ಬಟ್ ಇದು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. 17 ವರ್ಷ ಆಯ್ತು ನಾವು ಫಸ್ಟ್ ಆಲೋಚನೆ ಮಾಡಿದ್ದ ದಿವಸದಿಂದ. 2006ರಿಂದ ಇವತ್ತಿಗೆ ಆಲ್ಮೋಸ್ಟ್ 17 ವರ್ಷ ಆಯ್ತು. ಸೊ ಅದು ಆಸೆ 2006ರಿಂದ ಕರೆಕ್ಟ್ ಆಗಿದೆ. ಸೊ ಅನ್ಕೊಂಡಿಲ್ಲ ಸರ್, ಇದು ಬಂದ್ ಕೇಳಿದ ಕೂಡಲೇ ದಟ್ ವಾಸ್ ಅ ಸ್ಪಾರ್ಕ್. ಇದು ಸಿನಿಮಾಗ್ ಬರ್ಬೇಕಲ್ಲ ಅನ್ಸ್ತು. ನಾನ್ ಮಾಡ್ಬೇಕು ಅಂತ ಮಾಡೋದ್ ಬೇರೆ, ಈ ಕಥೆ ಒಂದ್ ಸಿನಿಮಾಗ್ ಬರ್ಬೇಕಲ್ವಾ ಅಂತ. ಸೊ ಈ ಕಥೆನ ಅದನ್ನ ನಾವೇ ಮಾಡೋಣ ಅಂತ, ಅದನ್ನ ನಾವೇ ಮಾಡೋಣ ಅನ್ಕೊಂಡು 6 ವರ್ಷ ಆಯ್ತು. ಸೊ ಮತ್ತೆ ಅದೆಲ್ಲಾನು ಬರೀ ನಮಗೆ ಇದ್ ಮಾತ್ರ ಅಲ್ವಲ್ಲ, ಬರೀ ಆರ್ಟ್ ಮಾತ್ರ ಅಲ್ವಲ್ಲ, ಇದ್ರಲ್ಲಿ ಬಿಸ್ನೆಸ್ ಕೂಡ ಇದೆ, ವಾಣಿಜ್ಯನೂ ಕೂಡ. ಸೊ ಅದಕ್ಕೆ ಬೇಕಾಗಿರೋಂತ ಎಲ್ಲ ಮಾಡಿ. ಸೊ ನಮಗೆ ಲಾಸ್ಟ್ ಇಯರ್ ನಮ್ಗೆ ಕರೆಕ್ಟ್ ಟೈಮ್ ಅಂತ ಅನ್ಸ್ತು ಪ್ರೊಡಕ್ಷನ್ ಹೋಗೋಣ ಅಂತ. ಸೊ ನಾವು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಫಸ್ಟ್ ಮುಹೂರ್ತ ಮಾಡಿದ್ವಿ. ಆಷಾಢ ಮುಗಿದ್ಮೇಲೆ ನಾವು ಲಾಸ್ಟ್ ಒಂದು 3 months ಬಿಫೋರ್ ವಿ ಸ್ಟಾರ್ಟೆಡ್. ಮೇಡಮ್ ಅದೇ ಹೇಳ್ತಾ ಇದ್ರು, ನಾವು ಸದ್ದು ಇಲ್ದಂಗ್ ಕೆಲಸ ಮಾಡ್ಬೇಕು, ಕೆಲಸ ಸದ್ದು ಮಾಡ್ಬೇಕು ಸರ್, ನನ್ ಬಿಟ್ಬಿಡಿ, ನಾನು ಏನಿಲ್ದೆ ಏನು ಮಾತಾಡ್ಬಾರ್ದು ಅಂತ ಅವ್ರ ಮಾತು. ಸರ್, ಅಂದ್ರೆ ಅವರಿಗೆ ಬಾಬಿ ಅವ್ರಿಗೆ ಏನಂದ್ರೆ, ನಾವು ಒಂದ್ ಸಿನಿಮಾ ಮಾಡಿ ಅದು ಆಚೆ ರಿಲೀಸ್ ಆಗಿ ಒಂದು ಜನಗಳ ಹತ್ರ ಹೋದ್ಮೇಲೆ ಅಥವಾ ಹೋಗ್ಬೇಕಾದ್ರೆ ನಾವ್ ಮಾತಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಇನ್ನೂ ಏನು ಜಸ್ಟ್ ಈಗ ತಾನೇ ಪ್ರೊಡಕ್ಷನ್ ಶುರು ಮಾಡಿದೀವಿ, ಇವಾಗ್ಲೇ ಊರಿಗೆ ಮುಂಚೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಇರುತ್ತೆ. ಹೌದು, ನಮ್ಮ ಕೆಲಸ ಮಾತಾಡ್ಬೇಕು. ಅದು ಸಚಿನ್ ಹೇಳ್ದಂಗೆ ಬ್ಯಾಟ್ ಮುಖಾಂತರ ಮಾತಾಡ್ಬೇಕು ಅಂತ. ನೀವು ಮ್ಯೂಸಿಕ್ ಮೂಲಕ ಮಾತಾಡ್ತಿದ್ರಿ, ಈಗ ನಿಮ್ಮ ಪ್ರಾಡಕ್ಟ್ ಮುಂದೆ ಮಾತಾಡ್ಬೇಕಾಗುತ್ತೆ. ಇಲ್ಲ ಸರ್, ಅದು ನಮ್ಗೆ ಏನಂದ್ರೆ ಸರ್, ಜನಗಳಿಗೆ ಇಷ್ಟ ಆಗ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಅದ್ ಹೇಗಾಯ್ತು ಇವಾಗ ನನಗೆ ನೀವು ಕೇಳಿದ್ರೆ, ಇವಾಗ ಕಾಂತಾರ ಆಗಿರ್ಬೋದು, ವಿಕ್ರಾಂತ್ ರೋಣ ಆಗಿರ್ಬೋದು, ಉಳಿದವ್ರ ಕಡೆ ಕಿರಿಕ್ ಪಾರ್ಟಿ, ಬೆಲ್ ಬಾಟಮ್, ಇವೆಲ್ಲ ಹೇಗಾಯ್ತು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಸರ್, ಅದ್ ಆಗಿದೆ. ಸೊ ನಾನ್ ನಂಬೋದು ಒಂದೇ ವಿಚಾರ, ಆ ದೇವರ ಆಶೀರ್ವಾದ, ಇನ್ನೊಂದು ಪ್ರೇಕ್ಷಕರು, ಕೇಳುಗರು, ಅವರ ಆಶೀರ್ವಾದನೆ. ಯಾಕಂದ್ರೆ ಆಸ್ಮಿ ಯೋಚನೆ ಮಾಡಿ ನೋಡಿದ್ರೆ ಹೇಗಾಯ್ತು ಇದೆಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ನೀವ್ ಹೇಳಿದ್ರಲ್ಲ, ಒಂದ್ ರೂಮಲ್ಲಿ ಇದ್ದವರು ಒಂದ್ ಕೀಬೋರ್ಡ್ ತಗೊಂಡು ನಾನು ಬೆಂಗಳೂರಿಗೆ ಬಂದಿದ್ದು, ಇದೆಲ್ಲ ಹೇಗಾಯ್ತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇವಾಗ ನಮ್ಮ ಮೀರಿ ಏನಿದ್ದಾಗ ನಾವೆಲ್ಲ ಮೇಲ್ ನೋಡ್ತೀವಿ, ಎಲ್ಲ ಅವ್ರ ಆಶೀರ್ವಾದ.